ಹಲೋ ಗೈಸ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋದಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತೇನಪ್ಪ ವಿಡಿಯೋ ಅಂದರೆ, ಬೆಂಗಳೂರಲ್ಲಿರೋ ಪ್ಯಾಲೇಸ್ ಗ್ರೌಂಡಲ್ಲಿ ಕೇಕ್ ಶೋ ನಡೀತಿದೆ. ಅದಕ್ಕೆ ಬಂದು ಇವಾಗ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಏನೇನಿದೆ ಅದರೊಳಗಡೆ ಅಂತ. ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಫ್ರೀಯಾಗಿ ಒಳಗಡೆ ಎಂಟ್ರಿ ಕೊಟ್ಟಿದ್ದೀನಿ, ಅದೇ ಟ್ವಿಸ್ಟು. ಆ ಫ್ರೀಯಾಗಿ ಹೆಂಗೆ ಬಂದೆ ಒಳಗಡೆ ಅನ್ನೋದು ನಿಮಗೆ ಕೊನೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಎಲ್ಲರೂ ದಯವಿಟ್ಟು ಕೊನೆ ತನಕ ಈ ವಿಡಿಯೋ ನೋಡಿ. ಸೊ ಒಳಗಡೆ ಬಂದಮೇಲೆ ಆಲ್ಮೋಸ್ಟ್ ಅಲ್ಲಿ ಒಳಗಡೆ 60+ ಸ್ಟಾಲ್ಸ್ ಇದ್ದಾವೆ. ಅದರಲ್ಲಿ ಮಲ್ಟಿಪಲ್ ಒಂದೊಂದು ಬಟ್ಟೆ ಆಗಿರ್ಬೋದು, ಮತ್ತು ಶೋಕಿಡೋ ಮನೇಲಿ ಶೋಕಿಡೋ ಆಟ ವಸ್ತುಗಳಾಗಿರ್ಬೋದು, ಮತ್ತು ನಿಮ್ಗೆ ತಿನ್ನೋ ಐಟಮ್ಸು ಏನೇನು ಬೇಕೋ ಎಲ್ಲ ಇರ್ತವೆ. ಅದರಲ್ಲಿ ಕೂಡ ನಿಮಗೆ ಸ್ಯಾಂಪಲ್ಸ್ ಅನ್ನೋದು ಕೊಡ್ತಾನೆ ಇರ್ತಾರೆ, ತಿನ್ಕೊಂಡು ಹೋಗ್ತಾ ಇರ್ಬೋದು. ಈ ಒಳಗಡೆ ಬಂದಿದ್ದೀವಿ ಅಂದರೆ ನೀವು ಊಟ ಮಾಡಿಕೊಂಡು ಬರೋದೇ ಬೇಡ, ಡೈರೆಕ್ಟಾಗಿ ಬಂದುಬಿಟ್ರೆ ಸಾಕು. ಸ್ಯಾಂಪಲ್ಲಾಗೆ ನಿಮಗೆ ಒಂದು 30-40 ಐಟಮ್ಸ್ ಸಿಗುತ್ತೆ ಒಳಗಡೆನೆ. ನೀವು ತುಂಬ ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಕೇಕ್ ಶೋಗೆ ಫ್ರೀಯಾಗಿ ನೋಡ್ಕೊಂಡು ಹೋಗ್ಬೋದು. ಬಟ್ ಪ್ರೈಸ್ ವಿಷಯಕ್ಕೆ ಬಂದರೆ ಆಲ್ಮೋಸ್ಟಲ್ಲು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 100ಇಂದ ಇದೆ. ಅದ್ರ ಮೇಲೆ ನೀವು ಎಷ್ಟು ಬೇಕಾದರೂ ತಗೋಬೋದು. ಬಟ್ಟೆ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ಇಲ್ಲಿ ಏನಿದ್ರೂ ನೋಡ್ಕೊಂಡು ಹೋಗೋಕ್ಕೆ ಬರ್ಬೋದು ಅಷ್ಟೇ, ಟೈಮ್ ಪಾಸ್ಗೆ. ತಗೊಳ್ಳೋ ಅಷ್ಟು ಚಿಕ್ಕ ಚಿಕ್ಕ ಐಟಮ್ಸ್ ತಗೊಳ್ಬೋದು, ಬಟ್ ನೀವು ತುಂಬ ದೊಡ್ಡ ದೊಡ್ಡ ಐಟಮ್ಸ್ ತಗೊಳಕ್ಕಾಗಲ್ಲ. ಇಲ್ಲಿ ಬಂದಮೇಲೆ ಇನ್ನು ಈ ಕಡೆ ಬಂದ್ವಿ, ಅದು ನೋಡ್ಕೊಂಡು ಹೋಗ್ತಾ ಇರ್ಬೋದು. ಯಾರು ಏನು ಒಳಗಡೆ ಏನು ಕೇಳಲ್ಲ, ಹೊರ್ಗಡೆಯಿಂದ ಬರೋವಾಗ ಮಾತ್ರ ನಿಮ್ಗೆ ಟಿಕೆಟ್ ಕೇಳ್ತಾರೆ. ಆವಾಗೊಂದು ತೋರಿಸ್ಕೊಂಡು ಒಳಗಡೆ ಬಂದುಬಿಟ್ರೆ ಮುಗೀತು ನಿಮ್ಮದು. ಒಳಗಡೆ ಯಾರೂ ನಿಮ್ಮನ್ನು ಸೆಕ್ಯೂರಿಟಿ ಅನ್ನೋರು ಏನೂ ಮಾತಾಡ್ಸಲ್ಲ. ಆಮೇಲೆ ಇದೆಲ್ಲ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಹೋಗ್ಬೋದು. ಫೋನ್ಸ್ ಬೇಕಂದರೆ ಫೋನ್ಸ್ ತಗೋಬೋದು, ಬಟ್ಟೆ ಬೇಕಂದರೆ ಬಟ್ಟೆ ತಗೋಬೋದು. ನಿಮ್ಗೇನು ಬೇಕಾದರೂ ಈ ಒಳಗಡೆ ಸಿಗುತ್ತೆ. ಇದು ಬಂದ್ಬಿಟ್ಟು ಆಲ್ಮೋಸ್ಟಲ್ಲು ಇವತ್ತೇ ಲಾಸ್ಟು, ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಅಂಗಡಿ ಎಲ್ಲ ಮುಚ್ತಿದ್ದಾರೆ. ಆಲ್ಮೋಸ್ಟಲ್ಲು ಇದು ಡಿಸೆಂಬರ್ 1 ಸ್ಟಾರ್ಟ್ ಆಗಿರೋದು. ಸೊ ಇವತ್ತುವರೆಗೂ ಇದೆ. ಆಲ್ಮೋಸ್ಟಲ್ಲಿ 22 or 23 ಡೇಸ್ವರೆಗೂ ಇದೆ. ಯಾರಾದರೂ ಮುಂಚೆ ಬಂದು ನೋಡ್ಕೊಂಡು ಹೋಗಿರೋರು ಕಮೆಂಟ್ ಮಾಡಿ. ನಾವು ಆಲ್ರೆಡಿ ಬಂದಿದ್ವಿ, ಇದು ಚೆನ್ನಾಗಿದೆಯಾ ಇಲ್ವೋ ಅಂತ ಅದು ಕೂಡ ಕಮೆಂಟ್ ಮಾಡಿ. ಆಮೇಲೆ ಈ ಪ್ರಾಡಕ್ಟ್ ವಿಷಯಕ್ಕೆ ಬಂದರೆ, ಇವರು ಅಲ್ಲಿ ಇಡೋ ಪ್ರೈಸ್ ಒಂದು, ಆಮೇಲೆ ಇಲ್ಲಿ ಹೇಳೋದೊಂದು, ಆ ಥರ ಹೇಳ್ತಿರ್ತಾರೆ. ಬಟ್ ಕ್ವಾಲಿಟಿಯಲ್ಲಿ ಓಕೆ, ಒಂದು 80% ಕೊಡ್ಬೋದು. ಕ್ವಾಲಿಟಿಯಲ್ಲಿ ಚೆನ್ನಾಗಿರುತ್ತೆ. ಬಟ್ಟೆ ಆಗಿರ್ಬೋದು, ನಿಮಗೆ ಬ್ಯಾಗ್ಸ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಐಟಮ್ಸ್ ಆಗಿರ್ಬೋದು. ಬಟ್ ಇಲ್ಲಿ ಕಾಸ್ಟ್ಲಿ ಐಟಮ್ಸು ಇದೆ, ಬಟ್ ಅದನ್ನೆಲ್ಲ ತಗೊಳ್ಳೋ ಅಷ್ಟು ದುಡ್ಡಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಓಡಾಡ್ಕೊಂಡಿದ್ವಿ ಒಳಗಡೆ. ಆಮೇಲೆ ಇದೆಲ್ಲ ಬಂದು ನೋಡ್ಕೊಂಡಾದ್ಮೇಲೆ ಇನ್ನು ಹೊಟ್ಟೆ ಹಸಿತಾ ಇತ್ತು, ನೋಡ್ತಾ ಇದ್ವಿ ಎಲ್ಲಿ ಚೆನ್ನಾಗಿದೆ, ಎಲ್ಲಿ ಹೋಗೋಣ ಅಂತ. ಆಮೇಲೆ ಎಲ್ಲ ಓಡಾಡ್ಕೊತಾ ಇದ್ದರೆ ಇಲ್ಲೊಂದು ಅಂಗಡಿ ಕಾಣಿಸ್ತು. ಏನಿದು ಹಿಂಗೆ ತಿರುಗ್ತಿತ್ತು ಅಂತ ನೋಡಿದ್ರೆ ಆಮೇಲೆ ಅರ್ಥ ಆಯಿತು, ಓ ಇದು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗುತ್ತೆ ಅಂತ. ಇಲ್ಲೆಲ್ಲ ಬಂದ್ವಿ. ಆಮೇಲೆ ಈ ಕಡೆ ಗೇಮ್ಸ್ ಆಡೋ ಎಲ್ಲ ಇದ್ವು. ಗನ್ನಲ್ಲಿ ಶೂಟ್ ಮಾಡ್ತಾರಲ್ಲ ಬಲೂನ್ಸ್, ಅದೆಲ್ಲ ಇತ್ತು. ಸೊ ಅದೆಲ್ಲ ಬೇಡ ನಮಗೆ ಅಂತ ಹೇಳ್ಬಿಟ್ಟು ಮುಂದೆ ಹಂಗೆ ಹೋಗ್ತಾ ಇದ್ವಿ. ಇದನ್ನೆಲ್ಲ ಓಡಾಡೋ ಅಷ್ಟೊತ್ತಿಗೆ ನಮಗೆ ಕಾಲೆಲ್ಲ ನೋವು ಬಂತು. ಆಲ್ಮೋಸ್ಟ್ ಅಲ್ಲಿ ತುಂಬ ದೊಡ್ಡದಾಗಿದೆ ಗ್ರೌಂಡಲ್ಲಿ. ಆಮೇಲೆ ಈ ಸ್ಟಾಲ್ಗೆ ಬಂದ್ಬಿಟ್ಟು ಒಂದೊಂದು ಸ್ಟಾಲ್ಗೆ ಆಲ್ಮೋಸ್ಟ್ ಅಲ್ಲಿ 1.5 lakh ರೆಂಟ್ ಅಂತೆ. ಸೊ 20 ಡೇಸ್ಗೆ. ಬಟ್ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಿರುತ್ತೆ, ಯಾಕಂದರೆ ತುಂಬ ಜನ ಬರ್ತಿರ್ತಾರೆ. ಸೊ ಎಲ್ಲರೂ ತಗೊಳ್ತಿರ್ತಾರೆ, ಅವ್ರಿಗೆ ಇಷ್ಟ ಆಗಿರೋ ಯಾವುದೇ ವಸ್ತು ಆಗಲಿ ತಗೊಳ್ತಾ ಇರ್ತಾರೆ. ಸೊ ವ್ಯಾಪಾರ ಕೂಡ ಹಂಗೆ ಆಗುತ್ತೆ, ಅದೇನು ಲಾಸ್ ಆಗಲ್ಲ. ಏನೋ ಸ್ವಲ್ಪ ಜನಕ್ಕೆ ಲಾಸ್ ಆಗ್ಬೋದು. ಅದೇ ಇವರು ಬಟ್ಟೆ ಶಾಪ್ ಇಟ್ಕೊಂಡಿರೋರಾಗಿರ್ಬೋದು, ಕಾಸ್ಟ್ಲಿ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಲಾಸ್ ಅನ್ನಿಸ್ಬೋದು.
ಬಟ್ ಫುಡ್ಡಲ್ಲಿ ಮಾತ್ರ ಯಾವುದೇ ಲಾಸ್ ಇರಲ್ಲ. ಆಮೇಲೆ ಇಲ್ಲೊಂದು ಬಿರಿಯಾನಿದಿದೆ, ಅಲ್ಲಿ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಅಲ್ಲಿ ಡೈಲಿ ಒಂದು 200 ಪ್ಲೇಟ್ಸ್ ಸೇಲ್ ಆಗುತ್ತಂತೆ. 200 ಪ್ಲೇಟ್ಸ್ ಸೇಲ್ ಆದರೆ ಒಂದೊಂದು ಪ್ಲೇಟ್ ಬಂದು 100 ರುಪೀಸು. ಆಲ್ಮೋಸ್ಟ್ ಅಲ್ಲಿ ಇವ್ರಿಗೆ ತುಂಬ ಲಾಭ ಬಂದಿದೆ ಅಂತ ಅನ್ನಿಸ್ತಿದೆ. ಆಮೇಲೆ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ನೋಡ್ಕೊಂಡೆಲ್ಲ ಬರ್ತಾ ಇದ್ವಿ. ಹಾಗೆ ಬರ್ತಾ 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 ಇಲ್ಲೊಂದು ಸ್ವೀಟ್ದು ಕಾಣಿಸ್ತು. ಸ್ವೀಟ್ದು ಕಾಣಿಸಿದ್ರೆ ಇನ್ನು ತಿನ್ನೋಕ್ಕಾಗಲ್ಲ ಅಂತೇಳಿ ಸ್ಯಾಂಪಲ್ ಕೊಟ್ಟರು. ಸ್ಯಾಂಪಲ್ನ ತಿನ್ಕೊಂಡು ಹಂಗೆ ನಡ್ಕೊಂಡು ಹೋಗ್ತಾ ಇದ್ವಿ, ಎಲ್ಲಿ ಚೆನ್ನಾಗಿದೆ ನೋಡೋಣ ಅಂತ. ಆಮೇಲೆ ಈ ಕಡೆ ಬಂದ್ವಿ, ಇಲ್ಲಿ ಬಂದು ಕೇಳ್ತಿದ್ವಿ ಬಿರಿಯಾನಿ ಹೆಂಗೆ ಏನು ಅಂತ. ಆಮೇಲೆ ಅಲ್ಲಿ ತುಂಬ ಕಾಸ್ಟ್ ಹೇಳಿದ್ರು. ಆಮೇಲೆ ಬೇರೆ ಕಡೆ ಹೋದ್ವಿ, ಅಲ್ಲಿ ದೋಸೆ ಕೇಳಿದ್ವಿ. ಒಂದು ದೋಸೆ ಬಂದು 120 ರುಪೀಸ್ ಹೇಳಿದ್ರು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಮುಂದೆ ಹಂಗೆ ಹೋಗ್ತಾ ಇದ್ದರೆ ಇಲ್ಲೊಂದು ಮತ್ತೆ ಬಿರಿಯಾನಿ ತಿನ್ನೋಣ ಅಂತಲೇ ಮತ್ತೆ ಬಿರಿಯಾನಿ ಶಾಪ್ಗೆ ಬಂದ್ವಿ. ಆದರೆ ಏನು ಮಾಡೋಣ, ಅಲ್ಲಿ ತುಂಬ ಜನ ಇದ್ದರು, ಇಲ್ಲಾಗಲ್ಲ ಅಂತ ಹೇಳಿ ಅಲ್ಲಿ ಮೆನು ಕಾರ್ಡ್ ಇತ್ತು, ಅದರಲ್ಲಿ ನೋಡ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ಎಲ್ಲನೂ 100 ಇದೆ. ಅದಕ್ಕೆ ಇದಾಗಲ್ಲ ಅಂತ ಹೇಳಿ ಅಲ್ಲಿ ನೋಡ್ತಿದ್ವಿ. ಅಲ್ಲಿ ನೋಡಿ ಯಾವುದು ವೆರೈಟಿಯಾಗಿ ಕಾಣಿಸ್ತಿದೆ ಅಲ್ವಾ ಇದು ಅಂತ ನೋಡ್ತಾ ಇದ್ದರೆ ಅದು ಕೂಡ ನಾರ್ಮಲ್ಲಾಗೇ ಇತ್ತು. ಬಿಡು, ಯಾವಾಗಲೂ ತಿಂದಿರೋದು ಇದು, ಸ್ವಲ್ಪ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಹೇಳಿ ಸುತ್ತಮುತ್ತ ನೋಡ್ತಾ ಇದ್ವಿ ಎಲ್ಲಿದೆ ಅಂತ. ನೋಡ್ತಾ ಇದ್ದರೆ ಆ ಕಡೆ ಒಂದು ಯಾವುದೋ ಶಾಪ್ ಇತ್ತು, ವಡಾಪಾವ್ ಅಂತ. ಆ ಕಡೆ ವಡಾಪಾವ್ ಕಡೆ ಹೋಗೋಣ ಅಂತ ನೋಡ್ತಾ ಇದ್ದರೆ ಯಾಕೋ ಅದು ಬೇಡ ಅಂತ ಅನ್ನಿಸ್ಬಿಡ್ತು. ಆಮೇಲೆ ಈ ಕಡೆ ಮುಂದೆ ಬಂದು ಇಲ್ಲಿ ಬಂದು ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ಸಾಂಬಾರು ಅಂತ ಹೇಳಿದೆ. ಸರಿ ಬಿಡು ಅಂತ ಹೇಳಿ ಜೋಳದ ರೊಟ್ಟಿ ಹೇಳಿದ್ವಿ. ಆ ಅಣ್ಣ ಜೋಳದ ರೊಟ್ಟಿ ತಗೊಂಡ್ರು. ನಾನು ಇದೇನು ಎರಡೇನಾ, ಇಷ್ಟೇನಾ ಇರೋದು ಇದು ಅಂತ ಅಂದ್ಕೊಂಡು ಸರಿ ಇನ್ನೊಂದು ಹೇಳಿದ್ದೀವಿ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿನಗೂ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಆಗ್ತಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನ್ನಕ್ಕೆ ಆಪಿಟ್ಟೆ ಅಲ್ವಾ? ಈಗೇನ್ ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಗ್ದ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಗ ಕೋಟೆ ಕಣೋ. ಸರಿ ಅಂತ ಇನ್ನು ಹೇಳ್ಕೊಂಡು ಹೆಂಗೋ ಬಿಡು ಅಂತ ಹೇಳಿ ಕೊಡೋಣ ತಿಂದು. ಮೇಲೆ ಇನ್ನೊಂದು ಅವರೆಬೇಳೆ ದೋಸೆ ಹೇಳಿದ್ವಿ. ಇನ್ನು ಅವರೆಬೇಳೆ ದೋಸೆ ಹೇಳಿದ್ಮೇಲೆ ಇನ್ನು ಅದೇ ಡೈಲಾಗ್ ನೆನಪು ಬಂತು. ಇನ್ನು ಆಮೇಲೆಲ್ಲ ತುಪ್ಪ ಎಲ್ಲ ಹಾಕ್ತಿದ್ರು. ಇನ್ನು ಯಾವಾಗ ಹೋಗಿ ತಿನ್ನೋಣ ಅಂತ ಬಾಯಲ್ಲೆಲ್ಲ ನೀರು ಉರ್ತಾ ಇತ್ತು. ಆಯ್ತು. ಆಮೇಲೆ ರೊಟ್ಟಿ ಹಾಕ್ಕೊಟ್ರು, ತಿಂದ್ವಿ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಓಕೆ, ಕೊಡ್ಬೋದು ಒಂದು 85-90% ಚೆನ್ನಾಗಿದೆ ರೊಟ್ಟಿ ಮತ್ತು ಎಣ್ಗಾಯಿ. ಆಮೇಲೆ ಇನ್ನು ಅವರೆಬೇಳೆ ದೋಸೆ ಹಾಕ್ಕೊಡ್ತಾಯಿದ್ರು, ಅದು ನೋಡೋಣ ಹೆಂಗಿರುತ್ತೆ ಟೇಸ್ಟು ಅಂತ ಕಾಯ್ತಾ ಇದ್ವಿ. ಇನ್ನೇನಿನ್ನು ಹಾಕ್ಕೊಟ್ರು. ಹಾಕ್ಕೊಟ್ಟು ತಗೊಳ್ಳಿ ಸರ್ ಅಲ್ಲಿ ಇಟ್ಕೊಳ್ಳಿ ಅಂತ ಅಲ್ಲಿಟ್ರು. ಇನ್ನು ನಮ್ಮ ತಿಂದಿದ್ದೆಲ್ಲ ಮುಗಿದ್ಮೇಲೆ ಆಮೇಲೆ ಇನ್ನು 2 ಪ್ಲೇಟ್ಗೂ 240 ಅಂದ್ಬಿಟ್ಟ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಚುನಾವ್ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ. ಇನ್ನೆಲ್ಲ ಮುಗಿಸ್ಕೊಂಡು ಫೈನಲ್ಗೆ ಇನ್ನು ಹೊರಗಡೆ ಹೋಗ್ತಾ ಇದ್ವಿ. ಇನ್ನು ಹೊರಗಡೆ ಬಂದರೆ ಯಾರಾದರೂ ಹಿಡ್ಕೊಂಡ್ರೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ
ಆಗುತ್ತೆ ಅಂತ ಹೇಳಿ ಹೊರಗಡೆ ಬಂದ್ವಿ. ಆ ಕಡೆ ಎಲ್ಲ ಸ್ಟಾಲ್ಸ್ ಇದ್ವು. ಆಮೇಲೆ ಹೊರಗಡೆ ಎಲ್ಲ ಸ್ಟಾಲ್ಸ್ ಎಲ್ಲ ನೋಡ್ತಾ ಇದ್ವಿ, ಇಲ್ಲೆಲ್ಲ ಏನೇನಿದೆ, ಇನ್ನು ಕೇಕ್ ಎಲ್ಲಿದೆ ಅಂತ ಹೇಳಿ. ಆಮೇಲೆ ಆ ಕಡೆ ನೋಡಿದ್ರೆ ಕೇಕ್ ಶೋ ಒಳಗಡೆ ಇತ್ತು, ಅಲ್ಲಿ ಸೆಕ್ಯೂರಿಟಿ ಇದ್ದ. ಒಳಗಡೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಇನ್ನು ಈ ಕಡೆ ಹೊರಗಡೆ ಹೋಗೋಕೆ ನೋಡ್ತಾ ಇದ್ವಿ. ಆಮೇಲೆ ಹಿಂದೆ ಮುಂದೆ ನೋಡಿದ್ವಿ ಯಾರಾದರೂ ಇದ್ದಾರಾ ಸೆಕ್ಯೂರಿಟಿ ಅಂತ ಹೇಳಿ. ಅಲ್ಲೆಲ್ಲ ಒಂದು ರೌಂಡ್ ಹಾಕಿ ಸ್ಟಾಲ್ಸ್ ಹತ್ರ ಎಲ್ಲ ಇನ್ನು ಹೋಗೋಣ ಮುಂದೆ ಅಂತ ಅಲ್ಲಿ ನೋಡ್ತಾ ಇದ್ವಿ. ಆ ಸೆಕ್ಯೂರಿಟಿ ಯಾಕೋ ನಮ್ಮ ಕಡೆನೇ ನೋಡ್ತಿದ್ದ. ಅದಕ್ಕೆ ಇನ್ನು ಓಡಾಡೋಣಪ್ಪ ಅಂತ ಹೇಳಿ ಒಂದು ರೌಂಡ್ ಹಂಗೆ ಸ್ಟಾಲ್ಸ್ ಎಲ್ಲ ನೋಡಿಕೊಂಡು ಹಿಂಗೆ ಹೋಗ್ತಾ ಇದ್ವಿ. ಆಮೇಲೆ ಇಲ್ಲಿ ಬಂದ್ವಿ. ಇದೇ ನೋಡಿ ನಾನು ಬಂದಿರೋದು ದಾರಿ. ಇಲ್ಲಿ ಯಾರು ಕೇಳಲ್ಲ, ಒಳಗಡೆ ಬಂದ್ಬಿಡ್ಬೋದು. ಸೂಪರ್ ಆಗಿದೆ. ಟುಸ್ಟು ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಒಳಗಡೆ ನಮ್ಮದು ಅಂಗಡಿ ಸ್ಟಾಲ್ ಇದೆ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ಬಿಡೋದು. ಆಮೇಲೆ ಇಲ್ಲಿ ಬಂದೆ, ಅಲ್ಲಿ ಸೆಕ್ಯೂರಿಟಿ ನೋಡ್ತಾ ಇದ್ದ, ಬಿಡು ಅಂತ ಹೇಳಿ ಹಂಗೆ ಹೋದ್ವಿ. ಹೋಗ್ತಾ ಇದ್ವಿ. ಇನ್ನು ಅಲ್ಲೊಬ್ಬ ಸೆಕ್ಯೂರಿಟಿ ಇದ್ದ, ಅಲ್ಲೇನಾದ್ರು ಸಿಗೋಕೊಂತೀನೋ ಅಂತ ಅಂದ್ಕೊಂಡ್ವಿ. ಬಟ್ ಹಂಗೆ ಏನು ಮಾಡಲಿಲ್ಲ, ಹೊರಗಡೆ ಬಿಟ್ಬಿಟ್ರು. ಇಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.